ಇದು ಇವತ್ತು ನಾವು ನಲ್ಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾಡಬೇಕು. ನಾವೆಲ್ಲ ನಾವಿಲ್ಲಿಗ ಸರಿ ಬಂದಿದ್ದೀವಿ. ಇದು ದೇವಸ್ಥಾನ 2026ರಲ್ಲಿ 25ಕ್ಕೆ ಇಂಥ ಮುಂಚೆ ಒಂದು ಸರ್ಕಾರದ ಆರ್ಡರ್ ಆಗಿ ಇದು ನಮ್ಮ ದೇವಸ್ಥಾನ ಸರ್ಕಾರದ ನಿಯಮಕ್ಕೆ ಬಂದಿದೆ. ಆ ಬಂದ ದಿನದಿಂದ ದೇವಸ್ಥಾನದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಧಾರ್ಮಿಕ ದತ್ತಿ ಇಲಾಖೆ ಅಂತ ಹಾಕಿದ್ದಾರೆ. ಇಲ್ಲೆಲ್ಲ ಸೀಲ್ ಮಾಡಿದ್ದಾರೆ, ನೋಟಿಸ್ ಬೋರ್ಡ್ ಹಾಕಿದ್ದಾರೆ, ಒಂದು ಪೂಜೆಗೆ ಎಷ್ಟು ಹಣ ಎಲ್ಲ ಹಾಕಿದ್ದಾರೆ. ದೇವಸ್ಥಾನ ಸಂಬಂಧಪಟ್ಟ ಹುಂಡಿ ಇದು ನಮ್ಮ ಹೆಬ್ರಿ ಸರ್ಕಾರಿ ಅಧಿಕಾರಿಗಳು ಬಂದೇ ಮಾಡಿ ಹೋಗಿ ಸೀಲ್ ಮಾಡಿ ಹೋದಂಥ ಇದು. ಮತ್ತು ದಿನ ಕಳೆದಾಗ ಇದು ನಮ್ಮ 2026 ಎರಡನೇ ಫೆಬ್ರವರಿಯಲ್ಲಿ ಆರ್ಡರ್ ಆಗಿತ್ತು. ಟೋಟಲ್ ಒಂದು ಆರ್ಡರ್ ಎಂತ ಆಗಿದೆ ಅಂತ ಹೇಳಿದ್ರೆ 19-22ಕ್ಕೆ ಇದು ಲಾಸ್ಟ್ ಫೆಬ್ರವರಿಯಲ್ಲಿ ಒಂದು ಆರ್ಡರ್ ಆಗಿ ಸುಪ್ರೀಂ ಕೋರ್ಟಲ್ಲಿ ರಾಜ್ಯ ಹೈಕೋರ್ಟ್ನಲ್ಲಿ ಒಂದು ಆರ್ಡರ್ ಏನಾಗ್ತದೆ ಅಂತ ಹೇಳಿದ್ರೆ 19 ಮತ್ತು 22ನೇ ತಾರೀಕುವರೆಗೆ 19, 20, 23 ದಿವಸವರೆಗೆ ಹಬ್ಬ ಮಾಡಲಿಕ್ಕೆ ಇವರು ಸ್ವಂತ ಖರ್ಚಿಂದ ಮಾಡಬೇಕಂತ ಆರ್ಡರ್ ಆಗ್ತಾವೆ. ಸಾರ್ವಜನಿಕ ದುಡ್ಡು ಕಲೆಕ್ಟ್ ಮಾಡಲಿಕ್ಕಿಲ್ಲ. ಇವರು ಯಾರ ಕೈಲಿ ದುಡ್ಡು ಫಂಡ್ ತಗೊಂಡು ಕಲೆಕ್ಟ್ ಮಾಡಲಿಕ್ಕಿಲ್ಲ. ಇವರೇನು ಕೋರ್ಟ್ ಅಪೀಲ್ ಹೋಗ್ತಾರೆ, ನಮ್ಮ ಸ್ವಂತ ದೇವಸ್ಥಾನ ಹೋಗ್ಲಿಕ್ಕೆ ಹೋಗಿ ಟೋಟಲ್ ಒಂದು 3 ಇಯರ್ಸ್ ಬ್ಯಾಕ್ ಅದು ಸರ್ಕಾರದವರೇ ಬಂದು ಹಬ್ಬ ಮಾಡಿದ್ದಾರೆ. ಎಲ್ಲ ಲೆಕ್ಕಾಚಾರ ದುಡ್ಡು ಮಾಡಿ 4-5 ಲಕ್ಷ ದುಡ್ಡು ಸಹ ಫಂಡ್ ಇದ್ದಾರೆ ಅಲ್ಲಿ. ಅವರಿಗೆ ಆರ್ಡರ್ ಆದಾಗ ಅವರಿಗೆ 2 ದಿನ ಹಬ್ಬ ಮಾಡಲಿಕ್ಕೆ ಪರ್ಮಿಷನ್ ಸಿಗ್ತದೆ ಅವರಿಗೆ. ಸರಿ ಮಾಡ್ಕೊಳ್ಳಿ, ನಾವು ಸಾರ್ವಜನಿಕ ಯಾರು ಅದಕ್ಕೆ ಅವರಿಗೇನು ತೊಂದರೆ ಮಾಡಲಿಕ್ಕೆ ಸಹ ನಾವೇನು ಬರಲಿಲ್ಲ ಇರಲಿ. ಮತ್ತೆ ಬಂದಂಥ ದಿನಗಳಲ್ಲಿ ಏನು ಹಾಗೆ ಮಾಡಿದಂದರೆ ಪ್ರತಿ ನಮ್ಮ ಹಿಂದೂ ದೇವಾಲಯಗಳ ಒಂದು ದೇವಸ್ಥಾನಕ್ಕೆ ಒಂದು ಹುಂಡಿ ಅಂತ ಉಂಟು, ಎಲ್ಲ ದೇವಸ್ಥಾನದಲ್ಲೂ ಉಂಟು. ನಮ್ಮ ದೇವಸ್ಥಾನದ ಹುಂಡಿಯನ್ನು ಇವರು ಕಿತ್ತು ಬಿಸಾಡಿದ್ದಾರೆ. ಅದು ಯಾರಂತ ನಾವು ಇವತ್ತು ಹೇಳೋದಿಲ್ಲ, ಯಾಕಂದ್ರೆ ನಮ್ಮದು ಅದಕ್ಕೆ ಸಂಬಂಧಪಟ್ಟ ನಾವು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೇವೆ. ಈಗ ದೇವಸ್ಥಾನ ಹುಂಡಿ ಇಲ್ಲ, ದೇವಸ್ಥಾನ ಸರ್ಕಾರಿ ಬೋರ್ಡ್ಗಳಿಲ್ಲ, ರಿಸೀಟ್ ಇಲ್ಲ, ಪೂಜೆ ಮಾಡಲಿಕ್ಕೆ ಹೋದ್ರೆ ಯಾರಂತ ಕೇಳೋದಿಲ್ಲಿ. ಆ ಹುಂಡಿ ಒಂದು ಪತ್ತೆ ಹೆಚ್ಚು ಕೊಡಬೇಕು. ನಮ್ಮೊಂದು ದೇವಸ್ಥಾನಕ್ಕೊಂದು ಹುಂಡಿ ಬೇಕಂತ ನಾವು ಹೇಳೋದು ಅಷ್ಟೇ. ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದ್ದೀವಿ, ಎಲ್ಲ ಡಿಪಾರ್ಟ್ಮೆಂಟ್ ಹೇಳ್ತಾರೆ ಬರ್ತೇವೆ ಅಂತ ಹೇಳ್ತಾರೆ. ಇವತ್ತಿನವ್ರಿಗೆ ಯಾರೂ ಬರಲಿಲ್ಲ ಇಲ್ಲಿಗೆ ನಿಮಗೆ. ಅದಕ್ಕೆ ನಾವೆಲ್ಲ ಸೇರಿ ಒಂದು ಸಾರ್ವಜನಿಕ ಒಂದು ನ್ಯೂಸ್ ಚಾನಲ್ TV ಹೋಗುತ್ತಲ್ಲ, ಹಂಗೇಳಿ ಅಷ್ಟೇ ಉದ್ದೇಶ ಬಿಟ್ಟು ಬೇರೆ ನಮ್ಮದೇನು ದೊಡ್ಡ ಉದ್ದೇಶ ಇಲ್ಲ. ಅಕಸ್ಮಾತ್ ದೇವಸ್ಥಾನ ಅವ್ರದ್ದೇ ಸ್ವಂತ ದೇವಸ್ಥಾನ ಆದರೆ ಕ್ಲೋಸ್, ಮತ್ತು ನಾವು ಇದಕ್ಕೆ ಯಾವುದಕ್ಕೆ ಬರೋದಿಲ್ಲ. ಅವ್ರದ್ದೇ ಮುಗೀತಲ್ಲಿ. ಸಾರ್ವಜನಿಕ ವಲಯದಿರುವ ದೇವಸ್ಥಾನಕ್ಕೆ ಹುಂಡಿ ಬೇಕೇ. ಒಂದು ದೇವಸ್ಥಾನ ಇಂಪ್ರೂವ್ಮೆಂಟ್ ಬೇಕು. 30 ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಯಾವುದೇ ಒಂದು ಸುಣ್ಣ ಬೆಳೆದಿಲ್ಲ. ಇದೇ ಲಾಸ್ಟ್ ಟೈಮ್ ಸರ್ಕಾರ ಆದ 8 ತಿಂಗಳಲ್ಲಿ ಎಲ್ಲ ಕೆಲಸ ಮಾಡಿ 8 ಲಕ್ಷ ಫಂಡ್ ಸಹ ಉಂಟರಲ್ಲಿ. ಇನ್ನು 8 ಲಕ್ಷ ಫಂಡ್ ಇದೆ. ಇವರು 40-50 ವರ್ಷದಿಂದ ಅದರಲ್ಲಿ ಏನು ₹1 ಫಂಡ್ ಇಲ್ಲ. ಖಾಲಿ ಒಂದು ಹಬ್ಬಕ್ಕೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅದಕ್ಕೆ ಯಾರು ಏನಂತಿಲ್ಲ. ಈ ದೇವಸ್ಥಾನಕ್ಕೆ ಸುಣ್ಣ ಹಾಕಿದ್ದು ಮೊನ್ನೆ ಲಾಸ್ಟಲ್ಲಿ, ಅದು ನಮ್ಮ ಸಾರ್ವಜನಿಕ ದುಡ್ಡಲ್ಲಿ ಹಾಕಿದ್ದೀನಿ. ಒಂದು CCTV ಇರಲಿಲ್ಲ, ಮತ್ತೊಂದು 2ನೇ CCTV ಹಾಕಿದ್ದಾರೆ ಮೊನ್ನೆ. ಈಗ ಎಲ್ಲ ಸರ್ಕಾರ ಇದನ್ನು ಮಾಡಿದ್ದು. ಇವತ್ತೊಂದು ಕಾಣಿಕೆ ಹಾಕಲಿಕ್ಕಿಲ್ಲ, ಪೂಜೆ ಮಾಡಲಿಕ್ಕೆ ಬಂದೇನಿಲ್ಲ. ಯಾರು ಸಂಬಂಧಪಟ್ಟ ಇಲ್ಲಿ ದೇವಸ್ಥಾನಕ್ಕೆ ಯಾರು ಬರ್ತಾರೆ, ನೀವು ದಯವಿಟ್ಟು ಅವನ್ನೆಲ್ಲ ಚೂರು ವಿಚಾರ ಮಾಡಿ. ನಮ್ಮ ಪೂಜೆ ಭಟ್ರು ಇದ್ದಾರೆ, ಅವ್ರ ತಂದು ಕೇಳಬೇಕು ಮಾಹಿತಿಯನ್ನು, ಎಲ್ಲಿ ಹೋಯ್ತು ಹಬ್ಬ ಅಂದೇಳಿ. ಈಗ ನಾವು ಬರೋದಿಲ್ಲ ಇಲ್ಲಿಗೆ. ನಾವು ಬಂದರೂ ವಾರಕ್ಕೊಮ್ಮೆ ಬರ್ಬೋದು, 2 ದಿವಸಕ್ಕೊಮ್ಮೆ ಬರ್ಬೋದು. ದೇವಸ್ಥಾನ ಭಟ್ರು ನಮ್ಮ ಪ್ರತಿದಿನ ಬರ್ತಾರಲ್ಲ, ಆ ಭಟ್ರಿಗೆ ಒಂದು ಮಾಹಿತಿ ಇತ್ತು. ಅವಾಗ ಅವ್ರದ್ದೊಂದು ಮಾಹಿತಿ ಕೇಳ್ಕೊಂಡ್ರೆ ನೀವು ನಮ್ಮ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗುತ್ತೆ ಅಷ್ಟೇ. ಮತ್ತೆ ಬಿಟ್ಟಿದ್ರಲ್ಲಿ ನಮಗೆ ಯಾವುದೇ ಉದ್ದೇಶಗಳು ಬೇರೆ ಇಲ್ಲ. ಆಸ್ತಿ ಬೇಕು, ನಮ್ಗೆ ಅಧಿಕಾರ ಬೇಕು, ಇದೇನು ಬೇಡ ನಮ್ಗೆ ಯಾರಿಗೂ. ಇಲ್ಲಿದ್ದು ಯಾರಿಗಾರು ಬೇಕಾದ್ರೆ ಹೇಳಿ, ಅಣ್ಣ ಯಾರಿಗೂ ಬೇಡ. ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕು ಅಷ್ಟೇ. ಒಂದು ಸುಣ್ಣ ಬಣ್ಣ ಎಲ್ಲ ಕಡೆ ಎಲ್ಲ ಊರಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ, ನಮ್ಮೂರಲ್ಲಿ ಆಗಲಿಲ್ಲ. ದೇವಸ್ಥಾನ ಸರ್ಕಾರಕ್ಕೆ ಹೋದ ಮೇಲೆ ಈ ಸುತ್ತಮುತ್ತೆಲ್ಲ ಕ್ಲೀನ್ ಮಾಡಿದೆ ಮೊನ್ನೆ ಒಂದು ಸರಿ, ನಾವೇ ಸಾರ್ವಜನಿಕ ಸೇರಿ ಎಲ್ಲ. ಅದಕ್ಕೂ ಕಂಪ್ಲೇಂಟ್ ಆಗಿದೆ. ಸರ್ಕಾರ ಜಾಗ ಮರ ಕಡ್ದಾರೆ, ಕಟ್ಟಿ ಕಡ್ದಾರಂತೆ. ಜಾಗ ಸರ್ಕಾರಿ ಅಂತ ಡೀಮ್ಡ್ ಫಾರೆಸ್ಟ್ ಅವರೇ ಒಪ್ಕೊಳ್ತಾರೆ. ದೇವಸ್ಥಾನ ಮತ್ತು ನಂದಂತ ಹೇಳ್ತಾರೆ ಅವರು. ಕೇಸ್ ಆಗಿದೆ. ದೇವಸ್ಥಾನ ಅವರು ಇದು ಶ್ರೀ ಮನೋರಮಾ ಶೆಟ್ಟಿ ಅಂತೇಳಿ, ಇದು ಶ್ರೀ ಮನೋರಮಾ ಶೆಟ್ಟಿ ಅಂತೇಳಿ.
ಅವರು ಮತ್ತು ಅವ್ರ ಕುಟುಂಬದವರು. ಸರ್ಕಾರ ಕಾನೂನುಬದ್ಧವಾಗಿ ಕೋರ್ಟಲ್ಲಿ ಮತ್ತು ಕಾನೂನು ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಪ್ರಕಾರ ದೇವಸ್ಥಾನ ಅವ್ರದ್ದೇ ಅಂತ ಹೌದಾದರೆ 100ಕ್ಕೆ 100 ನಮ್ಮದು ಏನು ವಾದಗಳಿಲ್ಲ. ಮುಂದೆ ನಾವು ಬಂದು ಕೈ ಮುಗಿದು ಹೋಗ್ತೇವೆ ಅಷ್ಟೇ. ನಮಗಾದ್ರೆ ನಾವು ಸಹಕಾರ ಮಾಡ್ತೀವಿ, ಇಲ್ಲ ನಾವು ಸೈಡಿಗೆ ಇರ್ತೀವಿ ಅಷ್ಟೇ. ಏನೂ ಆಗದೆ ಕೋರ್ಟ್ ಅವ್ರಿಗೆ ಏನು ಆದೇಶ ಮಾಡಿದೆ, 2 ದಿವಸ ಹಬ್ಬ ಮಾಡಬೇಕು, ಮತ್ತೆ ಪುನಃ ರೀತನಿಖೆ ಮಾಡಬೇಕಂತ ಆರ್ಡರ್ ಆಗಿದೆ. ರೀತನಿಖೆ ನಮಗೆಲ್ಲ ನೋಟಿಸ್ ಆಗಿದೆ, 2-3 ಬಾರಿ ನೋಟಿಸ್ ಮಾಡಿದ್ದಾರೆ. ರೀತನಿಖೆ ಆಗೋದವ್ರಿಗೆ ಕಾಯಬೇಕಲ್ಲ. ರೀತನಿಖೆ ಆಗಿ ಪುನಃ ಆಗ್ತಾಯಿಲ್ಲ, ಆರ್ಡರ್ ಬರ್ತಾ ಅವಾಗ ಇದು ಸರ್ಕಾರಕ್ಕಲ್ಲ, ಇದು ಅವ್ರ ಸ್ವಂತ ದೇವಸ್ಥಾನ, ಮುಗೀತಲ್ಲಿ. ಇಲ್ಲ ಸರ್ಕಾರದ ಅಂತೇಳಿ. ಊರಿನ ದೇವಸ್ಥಾನ ಊರಿಗೆ ಬೇಕಲ್ಲ, ನಾವು ಅಷ್ಟೇ ಹೇಳೋದು. ಊರಿನ ದುಡ್ಡು ಯಾರು ಮನೆಯಿಂದ ತಂದು ದುಡ್ಡು ಹಾಕಿಲ್ಲ, ಒಂದು ನಯಾ ಪೈಸೆ ಮನೆಯಿಂದ ಯಾರು ತಂದು ಹಾಕಿಲ್ಲ, ಊರಿನವ್ರದ್ದೇ ದುಡ್ಡು ಎಲ್ಲದು. 29 ವರ್ಷ ಹಿಂದೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಎಲ್ಲ ಸೇರಿ ಮಾಡಿದೀವರೆಲ್ಲರೂ. ನೀವು ಮತ್ತೆ ನೋಡಿ ವೀಡಿಯೋ ನೋಡಿ, ಅಲ್ಲ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾರು ಎಷ್ಟು ಲಕ್ಷ ಕೊಟ್ಟರು, 50,000 ಕೊಟ್ಟರು, ಎಲ್ಲ ಹಾಕಿದ್ದಾರೆ. ಇವ್ರ ಮನೆಯವ್ರ ಹೆಸರು ಯಾವುದೂ ಇಲ್ಲ ಅಲ್ಲಿ, ಎಲ್ಲ ಊರಿನ ಹೆಸರು ಇರೋದು. ಅದಾದಮೇಲೆ ಲೆಕ್ಕಾಚಾರ ಮಾಡುವಾಗ 2,80,000 ದುಡ್ಡು ಉಳಿದಿದೆ. ಆ ದುಡ್ಡು ತಗೊಂಡು ಹೋಗಿದ್ದಾರೆ ಅವರು. ಅದು ಬೇಜಾರಿಲ್ಲ, ಹೋಗಲಿ. ಮುಂದಾರು ಇಂಪ್ರೂವ್ಮೆಂಟ್ ಆಗಬೇಕಲ್ಲ, ನಾವು ಅಷ್ಟೇ ಕೇಳೋದು. ಇಂಪ್ರೂವ್ಮೆಂಟ್ ಮಾಡಿ, ಅವರೇ ಯಾವುದು ಅಡ್ಡಿಲ್ಲ, ದೇವಸ್ಥಾನ ಇಂಪ್ರೂವ್ ಆಗಬೇಕು. ಇದಕ್ಕೇನು ಬೇಕು, ನೀರಿನ ವ್ಯವಸ್ಥೆ, ಕಂಪೌಂಡ್ ವ್ಯವಸ್ಥೆ ಎಲ್ಲ, ಸುಣ್ಣ ಬಣ್ಣ ಎಲ್ಲ ಕಡೆ ದೇವಸ್ಥಾನ ದೊಡ್ಡ ದೇವಸ್ಥಾನ ಆಗಿದೆ, ಪೂರ ಇಂಪ್ರೂವ್ ಆಗಿದೆ. ನಮ್ಮಲ್ಲಿ ಏನೂ ಆಗೋದಿಲ್ಲ. ಮಾಡ್ಲಿಕ್ಕೆ ಬಂದವರು ಮಾಡೋಕ್ಕೆ ಬಿಡೋದಿಲ್ಲ, ಇವ್ರು ಮಾಡೋದಿಲ್ಲ. ಇವ್ರು ಮಾಡಬೇಕಲ್ಲ, ಮಾಡುವವರಿಗೆ ಬಿಡಬೇಕು. ನಾಟ್ಪಾಲ ಗ್ರಾಮಕ್ಕೆ ಏನೋ ಶಾಪವೇನೋ ಏನು ಕೇಳಿದರೆ, ಇಲ್ಲಿ ಆಂಜನೇಯ ದೇವಸ್ಥಾನ ಉಂಟು ಮೇಘದ್ದಿದ್ದು. ನಾನೊಂದು 22 ವರ್ಷದಿಂದ ಅಲ್ಲಿ ಒಂದು ಪೂಜೆ ಕೊಡ್ತಿದ್ದೆ. 22 ವರ್ಷದಿಂದ ಸಂಕ್ರಮಣ ಪೂಜೆ. ಮೊನ್ನೆಯೂ ಜೂನ್ 15ಕ್ಕೆ ಸಂಕ್ರಮಣ ಪೂಜೆ ಕೊಟ್ಟಿದ್ದೇನೆ, ಪ್ರಸಾದ ಕೊಡಲಿಲ್ಲ. ಇದಕ್ಕೇನು ಹೇಳಬೇಕು, ನಾಟ್ಪಾಲ ಗ್ರಾಮಕ್ಕೆ ಶಾಪ ಒಂದೇನೋ ಇರಬೇಕು. ಇದು ಅಷ್ಟೇ ಬ್ರಹ್ಮಕಲಶ ಆಗದೀಗ 10-30 ವರ್ಷ ಆಯ್ತು, ಈಗ ಆಗಬೇಕಿತ್ತು. ಅವರನ್ನು ನಾನು ದೂರದಿಲ್ಲ, ಏನೋ ಒಂದು ತೊಂದರೆಗಳು ಉಂಟು ಗ್ರಾಮದಲ್ಲಿ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, AC ಕೊಟ್ಟಿದ್ದೇವೆ, ಧಾರ್ಮಿಕ ದತ್ತಿ ಇಲಾಖೆ ಕೊಟ್ಟಿದ್ದೇವೆ, ಎಲ್ಲ ಇಲಾಖೆಗೆ ಹೋಗಿದೆ ಕಾನೂನು. ಇದುವರೆಗೆ ಪತ್ತೆ ಆಗಲಿಲ್ಲ. ಇನ್ನು ಲಾಸ್ಟ್ ಲೋಕಾಯುಕ್ತ ಒಂದು ಬಾಕಿ ಇದೆ. ಮತ್ತು ಇವ್ರದ್ದೆಲ್ಲ ನಿಮ್ಮ ಹತ್ರ ಒಂದು ಕೇಳಿ ಮಾಹಿತಿ ಕೊಟ್ಟೊಂದು ಮತ್ತೆ ಪುನಃ ಲೋಕಾಯುಕ್ತ ಕೊಡುವಂತ ನಾವು ತೀರ್ಮಾನ ಮಾಡಿದ್ದೇವೆ. ಅದು ಆಗದಿದ್ದರೆ ಮತ್ತೆ ಮುಗೀತು ಅಷ್ಟೇ. ಮತ್ತೆ ದೇವಿ ಇದ್ದಾಳೆ, ನಾವು ನೋಡೋದು, ನಮ್ಮ ಪ್ರಯತ್ನ ಮಾಡೋದು. ಏನೂ ಆಗಿಲ್ಲ, ಏನೂ ಆಗಿಲ್ಲ. ಯಾವುದು ಅಲ್ಲ ಉಂಟು, ಲಿಸ್ಟ್ ಉಂಟು, ನಮ್ಮ ಹತ್ರ ಉಂಟೆ. ಕಾಪಿ ಎಲ್ಲ ಇದೆ, ಎಲ್ಲ ಸೀಲ್ ಹಾಕಿ ಕೊಟ್ಟಿದ್ದಾರೆ ನಮ್ಮದು. ನಾವು ಕೇಸ್ ಕೊಟ್ಟಿದ್ದಕ್ಕೆ ನಮ್ಮ ಹತ್ರ ಉಂಟು. ಹೌದೌದು. ಈಗ ನಾವಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿವೆ. ಅದ್ರ ಮೇಲೆ ಫರ್ದರ್ ಅವರು ಇನ್ನೂ ಏನು ಆ್ಯಕ್ಷನ್ ಮಾಡಲಿಲ್ಲ. ಈಗ ನಮ್ಮ ಉದ್ದೇಶ ಅಷ್ಟೇ. ಈಗ ನಾವು ಬರ್ತಾ ಉಂಟು ಕೆಲವೊಮ್ಮೆ ನೋಡಲಿ, ನಾವು ಒಳಗೆ ಬರೋದಿಲ್ಲ ಕೆಲವೊಮ್ಮೆಲ್ಲ. ಮೊನ್ನೆ ಒಂದು 15 ದಿನ ನಾವು ಒಳಗೆ ಬಂದು ನೋಡೋದಿಲ್ಲ, ಮತ್ತೆಲ್ಲ ಕೇಳುವಾಗೇನ ಅಲ್ಲ ಬರ್ಲಿಕ್ಕಿಲ್ಲ ಅಂತ ಇಲ್ಲ, ಬರ್ಲಿಕ್ಕಿಲ್ಲ, ನಮ್ಗೆ ಯಾರು ಬರ್ಲಿಕ್ಕಿಲ್ಲ ಅಂತಿಲ್ಲ. ಇನ್ನು ನಾವು ಬಂದರೆ ಮತ್ತೆ ಸಮಸ್ಯೆ ಆಗ್ತದೆ. ಲಾಸ್ಟ್ ಟೈಮ್ ಬಂದಾಗ ನಾವು ಇಲ್ಲಿ ಬಂದಾಗ 1-2 ಮಾತಾಗಿದೆ, ಮತ್ತು ಪುನಃ ನಮ್ಮಲ್ಲಿ ಕೇಸ್ ಆಗಿದ್ದಾರೆ. 2 ಕೇಸ್ ಆಗಿದೆ ನಮ್ಮಲ್ಲಿ. ಮತ್ತು ದಿನ ನಾವು ಬರೋದು, ಅವರು ಇರೋದು, ಮತ್ತೆ ಪುನಃ ಘರ್ಷಣೆ ಬೇರೆ, ನಾವು ಬರೋದಿಲ್ಲ. ಮೊನ್ನೆ ಒಂದು 2 ವಾರ ಹಿಂದೆ ಬಂದು ನೋಡುವಾಗ ಡಬ್ಬಿ ಇಲ್ಲ, ಮತ್ತು ಆ ಕಡೆ ಈ ಕಡೆ ನೋಡುವಾಗ ಒಂದು ಸೈಡಿಗೆ ಹಾಕಿಟ್ಟಿದೆ ಡಬ್ಬಿ. ಪೊಲೀಸ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಇದು ನಮ್ಮ ವ್ಯಾಪ್ತಿಯೊಳಗೆ ಬರೋದಿಲ್ಲ ಇದೀಗ. ಅದು ಗೊತ್ತಿಲ್ಲ ನಮಗೆ. ಆ ಧಾರ್ಮಿಕ ದತ್ತಿ ಇಲಾಖೆಯವ್ರ ಹತ್ರ ನಾವು ಮತ್ತೆ ಏನಂತ ಕೇಳಿ ನಿಮ್ಗೆ ಹಿಂಬಾರ ಕೊಡ್ತೇನೆ ಹೇಳಿದ್ದಾರೆ. ಅವರು ಕೊಟ್ಟ ಮೇಲೆ ಮತ್ತೆ ಮುಂದಿನ ಕಾರ್ಯಕ್ರಮ. ನಮ್ಮೆಲ್ಲರ ಉದ್ದೇಶ ಅಷ್ಟೇ, ಒಂದು ದೇವಸ್ಥಾನಕ್ಕೆ ಒಂದು ಹುಂಡಿ ಬೇಕೋ ಬೇಡೋ ಅಷ್ಟೇ. ಎಲ್ಲ ನಮ್ಮ ಹಿಂದೂ ದೇವರು ಉಂಟು ಕಾಣಿಕೆ. ನಾವೆಂಥ ಈಗ ನಮ್ಮ ಹಿಂದೂಗಳು ಎಂಥ ಸಮಸ್ಯೆ ಬಂದು ನಾವು ಹೇಳ್ತೇವೆ, ದೇವ್ರು ನಾವು ನಿಮ್ಮೊಂದು ಪೂಜೆ ಕೊಡ್ತೇವೆ, ದೇವ್ರೆ ಪೂಜೆಗೆ ಯಾರು ತಗೊಳ್ಳೋದಿಲ್ಲ. ದುಡ್ಡು ತಗೊಳ್ಳೋದಿಲ್ವಾ? ಇಲ್ಲಿ ಪ್ರತಿ ಹಬ್ಬಕ್ಕೆ ಪ್ರತಿಯೊಬ್ಬರು ಫೋನ್ ಮಾಡಿ ಕೇಳಿದಾಗ ಹೇಳ್ತಾರೆ ಪಾರ್ಟಿಗಳು, ಅದು ನಮ್ಮ ಅಕೌಂಟಿಗೆ ಹಾಕಿ ಅಂತಾರೆ. ಅವರು ಯಾರ ಅಕೌಂಟಿಗೆ ಹಾಕೋದು? ದೇವಸ್ಥಾನದ ಭಟ್ರು ಪೂಜೆ ಮಾಡ್ತಾರೆ, ಹೋಗ್ತಾರೆ. ಪ್ರತಿಯೊಬ್ಬರು ಬಂದು ಕಾಣಿಕೆ ಹಾಕಿ ಹೋಗ್ತಾರಲ್ಲ, ಆ ದುಡ್ಡು ಎಲ್ಲಿ ಹೋಗಿ ನಮ್ಗೆ ಗೊತ್ತಿಲ್ಲ. ಈಗ ಭಟ್ರು ಒಂದು ತೀರ್ಥ ಕೊಟ್ಟಾಗ ಭಟ್ರಿಗೆ ಒಂದು ಕಾಣಿಕೆ ಹಾಕೋ ಸಹಜ, ಅದು ಪ್ರತಿ ದುಡ್ಡು ಭಟ್ರಿಗೆ. ಮತ್ತೆಷ್ಟೋ ದುಡ್ಡು ಬಂದು ಬೀಳುತ್ತಲ್ಲ, ಬೇರೆ ಬೇರೆ ದುಡ್ಡೆಲ್ಲ. ಆ ದುಡ್ಡು ಯಾರು ತಗೊಂಡು ಹೋಗ್ತಾರೆ? ಆ ದುಡ್ಡು ಭಟ್ರನ್ನು ತಗೊಂಡು ಹೋಗೋದಿಲ್ಲ,
ಭಟ್ರಿಗೆ ಕಾಣಿಕೆ ಹಾಕಿದ 10-20 ರೂಪಾಯಿ ಮಾತ್ರ ಭಟ್ರು ತಗೊಂಡೋಗು. ಹೆಚ್ಚಿನ ದುಡ್ಡು ಭಟ್ರು ಮುಟ್ಟು ಭಟ್ರಲ್ಲ ಇವರು. ಆ ದುಡ್ಡು ಎಲ್ಲಿ ಹೋಗ್ತಾಗಾರೆ? ಅಂದರೆ ಇವ್ರ ಉದ್ದೇಶ ಇಷ್ಟೇ, ಕಾಣಿಕೆ ಹುಂಡಿ ಇದ್ದರೆ ನಮ್ಮ ಲೆಕ್ಕ ತೆಗಿಬೇಕು. ಇದು ಲೆಕ್ಕ ಇಲ್ಲಲ್ಲ, ನಾವೇ ಮಾಡೋದು ನಾವೇ ಬಿಡೋದು ಅಷ್ಟೇ, ಯಾರು ನಮ್ಮನ್ನು ಕೇಳ್ತಾರೆ ಅಂತೇಳಿ. ನಾವು ಹೇಳೋದಿನ್ನೀಗ ಕೋರ್ಟಲ್ಲಿ ತೀರ್ಮಾನ ಆಗೋದವ್ರಿಗೆ ಯಥಾಸ್ಥಿತಿ ಇರಲಿ, ಹಾಗೇ ಇರಲಿ. ಅವ್ರಿಗೆ 2 ದಿನ ಆರ್ಡರ್ ಕೊಟ್ಟಿದ್ದು ಕೋರ್ಟಲ್ಲಿ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಹೇಳ್ತಾರೆ ಅದಕ್ಕೆ ನಮಗೆ ಬರುವುದಿಲ್ಲ ಅಂಥೇಳಿ. ಅವರೂ ಬರೋದಿಲ್ಲ, ಇವರು ಸರಿ ಮಾಡೋದಿಲ್ಲ. ಮಾಡೋದು ಯಾರು ಮನ್ಯಾಗ? ಇದು ಎಷ್ಟು ಸಮಯ ಹೀಗೆ? ಹುಂಡಿ ಇರಲಿ, ಹುಂಡಿ ತೆಗೆದ ಉದ್ದೇಶ ಬೇರೆ ಏನಲ್ಲ, ಸರ್ಕಾರಕ್ಕೆ ಲೆಕ್ಕ ಸಿಗ್ತದೆ. ಹುಂಡಿ ಓಪನ್ ಮಾಡಲಿಕ್ಕೆ ಇವ್ರಿಗೆ ಇಲ್ಲಲ್ಲ. ಇವರು ಪ್ರತಿ ವರ್ಷ ಲೆಕ್ಕ ಕೊಟ್ಟಿದ್ದಾರೆ ಕೋರ್ಟಲ್ಲಿ, 1.5 ಲಕ್ಷ ಬಂದಿದೆ, 1.5 ಲಕ್ಷ ಖರ್ಚು ಅಂತೇಳಿ. ಇದೇ ಸರ್ಕಾರ ಒಂದು 3 ಹಬ್ಬ ಮಾಡಿದ್ದಾರೆ, ಪ್ರತಿ ಹಬ್ಬದ 1 ದಿವಸ 5 ಲಕ್ಷ ಕಲೆಕ್ಷನ್, ಒಂದೊಂದು ದಿನಕ್ಕೆ ಮಾತ್ರ. ಮತ್ತು ಹಬ್ಬದ ಮತ್ತು ಪ್ರತಿ ವರ್ಷ ಬಿಟ್ಟು ಮೊನ್ನೆ ಲಾಸ್ಟ್ ಟೈಮ್ ನವರಾತ್ರಿ ಮಾಡಿದ್ದಾರೆ ಸರ್ಕಾರ ಅಂಡರಲ್ಲಿ, 9 ಲಕ್ಷ ಆಗಿದೆ ಕಲೆಕ್ಷನ್ ಕೇವಲ 11 ದಿನದಲ್ಲಿ. ಒಳ್ಳೆ ಪೂಜೆ ಗೀಜೆ ಮಾಡಿದ್ದಾರೆ. ಅದೇ ಫಂಡ್ ಉಂಟು ಇನ್ನೂ ಸಹ ಅಲ್ಲಿ, 6-7 ಲಕ್ಷ ಫಂಡ್ ಇದೆ ಅಲ್ಲಿ ಇನ್ನೂ. ಆ ಫಂಡ್ ಇಟ್ಕೊಂಡೆ CCTV ಮತ್ತು ನಾವು ಸುಣ್ಣ ಬಣ್ಣ ಮಾಡಲಿಕ್ಕೆಲ್ಲ ಹೊರಟಿದ್ದು. ಅಷ್ಟೊತ್ತಿಗೆ ಈ ಕೋರ್ಟಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಬಂತು, ರೀತನಿಕೆ ಆಗಬೇಕಂತ ಬಂತು ಕೋರ್ಟಲ್ಲಿ. ಅಡ್ಡಿಲ್ಲ, ರೀತನಿಕೆ ಮಾಡ್ಕೊಳ್ಳಿ, ಏನು ಬೇಜಾರಿಲ್ಲ. ಯಥಾಸ್ಥಿತಿ ಕಾಪಾಡಬೇಕಲ್ಲ ಇವರು. ಮೊದಲು ಹೇಗಿತ್ತು ಹಾಗೆ ಇರಬೇಕಲ್ಲ. ಕೋರ್ಟ್ ಆರ್ಡರ್ ಎಂತ ರೀ ಆರ್ಡರ್ ಬರೋ ಅಷ್ಟೇ ಹೇಳಿದವರು, ಯಥಾಸ್ಥಿತಿ ಕಾಪಾಡಿ ಮತ್ತು ಮುಂದಿನ ಆದೇಶ ಬರೋದವರಿಗೆ. ಇದು ಆದೇಶ ಬರಬೇಕಾದ್ರೆ ಮೊದಲು ಪೂರ ಕಿತ್ತು ಬಿಸಾಡಿದರೆ ಇನ್ನೇನಂತ ನಮ್ಮ ನೀವೆಲ್ಲ ಸೇರಿಕೊಂಡು ಪ್ರತಿ ಸಮಸ್ಯೆಗಳು ಪತ್ರಿಕಾಗೋಷ್ಠಿಯವರು ಕಾರಣ ಇರ್ತಾರೆ. ಎಲ್ಲೂ ಸಮಸ್ಯೆ ಆದರೂ ಅದನ್ನ ಹೋಗಿ ಅವ್ರಿಗೆ ಹೇಳಿ ಎಲ್ಲ ಕಡೆ ತೀರ್ಮಾನ ಕೊಡ್ತಾರೆ. ನೀವು ನಮಗೊಂದು ತೀರ್ಮಾನ ಕೊಡಿ, ನಾವು ಬೇಡ್ಕೊಳ್ಳೋದು ಅಷ್ಟೇ. ಲೆಕ್ಕಾಚಾರ ಮಾಡ್ಕೊಂಡು ಹೋಗಿ ಸೀಲ್ ಮಾಡಿ ಹೋಗಿದ್ದಾರೆ. ಪೊಲೀಸ್ನವರು ಇದ್ದಾರೆ, ಧಾರ್ಮಿಕ ಇಲಾಖೆ ಇದ್ದಾರೆ, ನಮ್ಮ ತಹಸೀಲ್ದಾರ್ ಕಡೆ ಎಲ್ಲ ಇದ್ದಾರೆ. ಎಲ್ಲ ಬಂದು ಸೀಲ್ ಮಾಡಿ ಹೋಗಿದ್ದಾರೆ. ಈ ಹುಂಡಿ ಇರೋ ಜಾಗಿದೆ, ಎಷ್ಟೋ ವರ್ಷ ಕಾಲಕ್ಕಿಲ್ಲಿ ನಾವು ಹಾಕಿದ್ದಲ್ಲ, ಎಷ್ಟೋ ವರ್ಷ ಇಲ್ಲೇ ಇರ್ತದೆ ದೇವಸ್ಥಾನ ಹುಂಡಿ. ಅವ್ರ ಸ್ವಂತಿಗೆ ಇರುವಾಗಲೂ ದೇವಸ್ಥಾನ ಹುಂಡಿ ಸಹ ಇಲ್ಲ ಇತ್ತು. ಈಗ ದೇವಸ್ಥಾನ ಹುಂಡಿ ಯಾವತ್ತು ನೋಡಿ ಮುಟ್ಟಿದ್ದಾರೆ. ಮತ್ತೆ ಇನ್ನೆಲ್ಲೂ ದುಡ್ಡು ಬರ್ಲಿಕ್ಕಿಲ್ಲ. ನನ್ನೊಂದು ಪ್ರಶ್ನೆ, ಇನ್ನೆಲ್ಲೂ ದುಡ್ಡು ಬರ್ಲಿಕ್ಕಿಲ್ಲ. ಸರಿಯಾದ ತಪ್ಪನ್ನು ಹೇಳ್ಬೇಕು ಸರ್, ಮುಂದಿನ ತೀರ್ಮಾನ ಕೊಡಿ. ನಮ್ಮ ದುಡ್ಡು ಸರ್ಕಾರ ತಗೊಳ್ಳಿಕ್ಕಿಲ್ಲ, ಪೂಜೆ ಮಾಡ್ಬೇಕಂತ ಅವ್ರು ಹೇಳ್ತಾರೆ, ಅದು ಒಪ್ಪ. ಹಾಗಾಗಿ ಇನ್ನೆಲ್ಲೂ ದುಡ್ಡು ಬರ್ಲಿಕ್ಕಿಲ್ಲಲ್ಲ, ಒಂದು ದೊಡ್ಡ ಬೋರ್ಡ್ ಹಾಕ್ಬೇಕಲ್ಲ ಅವರು, ದೇವಸ್ಥಾನದ ಒಳಗೆ ಯಾರು ಹಣ ತರಲಿಕ್ಕಿಲ್ಲ ಅಂತೇಳಿ. ಹಣ ಎಲ್ಲ ಬರ್ತದೆ ಇಲ್ಲಿಗೆ, ಬ್ಯಾಂಕ್ ಅಕೌಂಟಿಗೆ ಹೋಗ್ತದೆ. ಹುಂಡಿ ವ್ಯವಸ್ಥೆ ನೋಡಿ ಇಲ್ಲಿಗೆ. ದೇವಸ್ಥಾನ ಜೀರ್ಣೋದ್ಧಾರ ಆಗುವಾಗ 30 ವರ್ಷ ಹಿಂದೆ ನೋಡಿ ಅಲ್ಲೆಲ್ಲ ದುಡ್ಡು ಕೊಟ್ಟಾರಿದ್ದಾರೆ.